ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಂಯುಕ್ತಾ ಪಾಟೀಲ್ ಬೃಹತ್ ರೋಡ್ ಶೋ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಪ್ರಚಾರದ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕಾರ್ಯಗಳ ಹಾಗೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತದಾರರಿಗೆ ತಿಳಿಸಿ, ಈ ಬಾರಿ ನನ್ನನ್ನು ಗೆಲ್ಲಿಸಿದರೆ ನಾನು 5 ವರ್ಷಗಳ ಕಾಲ ತಮ್ಮ ಜೀತದಾಳಾಗಿ ದುಡಿಯುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬಾದಾಮಿ ಮತಕ್ಷೇತ್ರದ ಶಾಸಕರಾದ ಚಿಮ್ಮನಕಟ್ಟಿ ಹಾಗೂ ರಾಜು ಜವಳಿ, ಸಂಜಯ್ ಬರಗುಂಡಿ, ರಾಜು ತಪಾಡಿಯ, ಕಾಂಗ್ರೆಸ್ ಮುಖಂಡರು, ಹಿರಿಯರು, ಯುವಕರು, ಅಪ್ಪರ ಅಭಿಮಾನಿಗಳು, ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಶರಣಬಸಪ್ಪ ಎಸ್ ಜಮಖಂಡಿ, ಸಮಯ ಟಿವಿ, ಕರ್ನಾಟಕ, ಗುಳೇದಗುಡ್ಡ. ಈ ಭಾಗದ ಹುಲಿಯಂತೆ ಪ್ರಖ್ಯಾತರಾಗಿರುವಂತಹ ಚಿಮ್ಮನಕಟ್ಟಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಬ್ಲಾಕ್ ಅಧ್ಯಕ್ಷೆ ಹಾಗೂ ಎಲ್ಲ ಹಿರಿಯ ನಾಯಕರೇ, ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳಿಗೆ, ನಾಯಕರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಚ್ಛಾ ಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಬಹುಸಂಖ್ಯಾತದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶ ಒಂದು ಬಹಳ ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ಸಾಮಾನ್ಯ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ನಮ್ಮ ರೈತರು ಸತತವಾಗಿ 2 ಬರಗಾಲವನ್ನ ಎದುರಿಸಿ ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ನಮ್ಮ ಯುವಕರು ನಿರುದ್ಯೋಗಿತನದಿಂದ ಬಳಲ್ತಾ ಇದ್ದಾರೆ. ಈ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಯುವಕರ, ರೈತರ, ಮಹಿಳೆಯರ ಕೈಯನ್ನ ಹಿಡಿಯುವಂತಹ ಒಂದು ಸನ್ನಿವೇಶ ಮತ್ತು ಸಂಕಲ್ಪವನ್ನ ನಮ್ಮ ಪಕ್ಷ ಮಾಡಿದೆ. ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಮೊದಲನೇ ಒಂದು ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದ ನಂತರ ನಾವು 2,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಗೆ ಕೊಟ್ವಿ, ಬಸ್ ಫ್ರೀ ಮಾಡಿದ್ವಿ. ಅದ್ರ ಜೊತೆಯಾಗಿ ಇಲ್ಲಿರುವಂತಹ ಗೃಹ ಜ್ಯೋತಿಯನ್ನ, ಕರೆಂಟ್ ಅನ್ನ ಉಚಿತವಾಗಿ ನೀಡಿದ್ವಿ. ಅನ್ನಭಾಗ್ಯ ಯೋಜನೆಯನ್ನ ಕೊಟ್ವಿ, ಯುವ ನಿಧಿಯನ್ನ ಕೊಟ್ವಿ. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬ ಮಹಿಳೆಗೆ 1 ಲಕ್ಷ ರೂಪಾಯಿಯನ್ನ ಕೊಡುವಂತಹ ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ. ಅಧಿಕಾರದಲ್ಲಿದ್ರೆ ಚಂದ. ಅದಕ್ಕಾಗಿ ಬಹಳಷ್ಟು ಜನ ಹೇಳ್ತಿದ್ರು, ಗುಳೇದಗುಡ್ಡನ್ನ ನೋಡ್ರಿ ಅಂತ ಅವ್ರು ಹೇಳ್ತಿದ್ರು. ಇವತ್ತಿನ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿರುವಂತಹ ಈ ರ್ಯಾಲಿಯನ್ನ ನೋಡಿದ್ರೆ ಇಡೀ ಬಾಗಲಕೋಟೆ ಜಿಲ್ಲೆಯ ರಣಕಹಳೆಯನ್ನ ಇವತ್ತು ನಾವು ಗುಳೇದಗುಡ್ಡಲ್ಲಿ ಹಾರಿಸಿದೀವಿ ಅಂತ ಈ ಬರುವಂತಹ 3 ದಿನಗಳಲ್ಲಿ ನಾವು, ನೀವು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲ್ ಕೊಟ್ಟು ದುಡಿದು ನಮ್ಮ ನಾಯಕರು ನಮ್ಮ ರಾಜ್ಯದ ಜನರ ಕೈ ಹೆಂಗ್ ಹಿಡಿದಿದ್ದಾರೆ ಅದೇ ರೀತಿ ನಾವು ಕೂಡ ಅವರ ಕೈಯನ್ನ ಹಿಡಿದು 20 ವರ್ಷಗಳಲ್ಲಿ ನಮ್ಮ ನೇಕಾರ ಬಂಧುಗಳಿಗೆ ನನಗೆ ಒಂದು ಅವಕಾಶವನ್ನ ನೀವೆಲ್ಲರೂ ಕೂಡಿ ಮಾಡಿಕೊಡ್ರಿ. ಈ ಒಂದು ಭಾಗದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಇಷ್ಟು ಹೇಳ್ತಾ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನ ತಂದು ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಹಿಳೆಯರಿಗೆ, ಯುವಕರಿಗೆ ಹಾಗೂ ರೈತರಿಗೆ, ಬಡ ಕುಟುಂಬಸ್ಥರಿಗೆ ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬಿದಾರ. ಮುಂದ ಕೇಂದ್ರ ಸರ್ಕಾರದಲ್ಲಿ ನಾವೆಲ್ಲರೂ ಹೆಗಲು ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲು ಕೊಟ್ಟು ದುಡಿದ್ರ ಮುಂದೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಂಬಳಿ ಹಾರಿಸ್ತೀವಿ ಅಂತ ನಾನು ಬಹಳ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಉದ್ಯೋಗವನ್ನ ಕಲ್ಪಿಸುವವರೆಗೆ ಹಾಗೂ ನಮ್ಮ ಮತಕ್ಷೇತ್ರದೊಳಗಿರುವಂತಹ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ದುಡಿತೀನಿ ಅಂತ ಹೇಳ್ತಾ, ನನಗೆ ನೀವು 1 ಅವಕಾಶವನ್ನು ಮಾಡಿಕೊಡ್ರಿ ಕಾಕರಿ. ನನಗೆ 1 ಅವಕಾಶವನ್ನ ನೀವು ನನಗೆ ಮಾಡಿಕೊಟ್ಟಿದ್ದೇ ಆಯ್ತು ಅಂತಂದ್ರ 5 ವರ್ಷ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನು ಮುಟ್ಟಿಸ್ತೀನಿ ಅಂತ ಕ್ರಮ ಸಂಖ್ಯೆ 3
ಬಹುಮತವನ್ನ ನೀಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗರು ಮತ್ತೊಮ್ಮೆ ಗುಲಾಲ್ ಹಾರಿಸ್ತೀವಿ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾದಗಳಿಗೆ ನಮಸ್ಕರಿಸಿ ನಿಮಗೆಲ್ಲರಿಗೂ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ಗಾಡಿಯಾಗಿರ ನಿಂತೇವೆ, ನೀವೆಲ್ಲರೂ ಅಷ್ಟು ದೂರಿಂದ ನಡ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀರಿ. ಅಷ್ಟೇ ಅಲ್ಲದೆ ನಮ್ಮ ಅಭ್ಯರ್ಥಿಗೆ ನಾನು ನಿನ್ನ ಬೆನ್ನೆಲುಬಾಗಿ ಅದೀನಿ, ನಾನು ನಿಮ್ಮ ಮನ್ಯಾಗ ನೀನು ನಮ್ಮ ತಂಗಿನಿ, ನನ್ನ ಮಗಳ ಕಲಿಸ್ತೀನಿ. ನನಗನ್ಸುತ್ತೆ ಇವತ್ತು ಬಿಜೆಪಿ ಅವರಾಗಿರ್ಬೋದು, ಬೇರೆ ಬೇರೆ ಪಕ್ಷದವರು ಅಭ್ಯರ್ಥಿಗಳಿರ್ಬೋದು, ನಾನು ಅವ್ರ ವಿಷಯ ಚರ್ಚೆ ಮಾಡಾತಿಲ್ಲ. ಆದರೆ ನೀವನ್ನ ಸೇರಿ ನನಗೆ ನನ್ನ ಹೆಣ್ಮಗಳು ಏನು ತಗೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರಿ. ಈ ಹೆಣ್ಮಗಳು ಚಲೋ ಸರಿ ಇಲ್ಲ. ಕುಟುಂಬದಿಂದ ಬಂದು ಆ ಅನುಭವವನ್ನು ಹೊಂದಿರೋತರಾಗಿ ಜನರ ಸೇವೆ ಮಾಡಬೇಕು. ನಾನು ಜನರ ಕಷ್ಟಕಾಲ ನಾನು ನಿಲ್ಲಬೇಕು, ಅವ್ರಿಗೆ ನಾವು ದುಡಿಬೇಕಂತ ಹೇಳಿ ಎಷ್ಟು ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡಾರೆ. ನಾನು ಇವತ್ತು ಏನು ಮಾಡಬೇಕಪ್ಪ, ಬೆಳಗ್ಗೆ ಮತಕ್ಷೇತ್ರದಿಂದ ಅಷ್ಟೇ ಅಲ್ಲ, ಬಾದಾಮಿ ಮತಕ್ಷೇತ್ರದಿಂದ ಅಷ್ಟೇ ಅಲ್ಲ, ಜಿಲ್ಲಾ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಿಂದ ಆಗಲಿ, ನಗರದಿಂದ ಆಗಲಿ, ಪ್ರತಿಯೊಬ್ಬ ತಾಯಂದರು, ಪ್ರತಿಯೊಬ್ಬ ಅಕ್ಕಂಗಿಯರು, ಪ್ರತಿಯೊಬ್ಬ ಅಣ್ತಂದರು ಈಕೆಗೆ ನಮ್ಮ ಹೆಣ್ಣು ಮಗಳ ತಾಯಿಗೆ ಆಶೀರ್ವಾದ ಮಾಡಬೇಕಂತ ನಿರ್ಧಾರ ಮಾಡಿ